ಇನ್ನೊಬ್ರು ಪಬ್ಲಿಕ್ ಕಾಲ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ಬ್ಯಾಂಗ್ಳೂರಿನಿಂದ ಶೋಭಾ ಅಂತ. ನಮಸ್ತೆ ಶೋಭಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಮಾತಾಡಿ. ಇವಾಗ ಏನಾಗಿದೆ ಮೇಡಮ್, ಇವಾಗ ಜಂಕ್ ಫುಡ್ ಅಂತಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ನೀವು ಫಸ್ಟ್ ಆಫ್ ಆಲ್ ನೀವು ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ನಮ್ಮೇಲೆ ಬಂದ್ರ ನೀವು? ಹೌದ್ರಿ, ಯಾಕಂದ್ರೆ ಇವಾಗ ಅದನ್ನ ಜಾಸ್ತಿ ಮಕ್ಕಳು ಟಿವಿ ಅಟೆನ್ಷನ್ ಅದ್ರ ಕಡೆನೆ ನೋಡ್ಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮಗೆ ಇದನ್ ಮಾಡಿದೆ ಇಲ್ಲ ಇದನ್ನ ತೋರಿಸ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಅದನ್ನ ತರಿಸಿ ಅಂದ್ರೆ ಇವಾಗ ಮಕ್ಕಳು ಹೇಳೋ ತರಾನೇ ಇವಾಗ ಪೇರೆಂಟ್ಸ್ ಕೇಳೋ ಪರಿಸ್ಥಿತಿ ಇದೆ. ಅದು ಎಲ್ರಿಗೂ ಗೊತ್ತು ಇರೋದೆ ಅಲ್ವಾ. ಆಮೇಲೆ ಇವಾಗ ಇದು ಸ್ಕೂಲ್ಗಳಲ್ಲಿ ಫಸ್ಟ್ ಒಂದು ಸ್ಕೂಲ್ಗಳಲ್ಲಿ ಅದು ಒಂದು ಬಿಸ್ನೆಸ್ ಆಗಿದೆ. ಇವಾಗ ಸ್ಕೂಲ್ ಫೀಸ್ ಅಲ್ಲದೆ ಇದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಇವಾಗ. ಕ್ಯಾಂಟೀನು, ಆಮೇಲೆ ಸ್ಟಾಲ್ ಹಾಕ್ತಾರೆ. ಯಾವ್ದೇ ಒಂದು ಪ್ರೋಗ್ರಾಮ್ ಇದ್ರೆ ಸ್ಟಾಲ್ಗಳು ಹಾಕ್ತಾರೆ. ಸ್ಟಾಲ್ಗಳು ಹಾಕಿದ್ರೆ ಮಕ್ಕಳು ಮನೆಯಲ್ಲಿ ಒಂದು ಊಟ ಕೊಡ್ತೀವಿ ಅಂದ್ರೆ ತಗೊಂಡ್ ಹೋಗಲ್ಲ. ಇಲ್ಲ ಅಲ್ಲಿ ಎಲ್ಲ ಇರುತ್ತೆ, ಊಟ ಇರುತ್ತೆ, ತಿಂಡಿ ಇರುತ್ತೆ, ಆ ಫುಡ್ ಇರುತ್ತೆ, ಈ ಫುಡ್ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಇವಾಗ ಮಕ್ಕಳು ಜಂಕ್ ಫುಡ್ ತಿನ್ನೋದು ಅಂತಂದ್ರೆ ಇವಾಗ ಆಲ್ರೆಡಿ ಇವಾಗ ಸ್ಕೂಲ್ಗಳಿಗೂ ಅವ್ರಿಗೂ ಒಂದು ಬಿಸ್ನೆಸ್ ಆಯ್ತು, ಬದುಕಕ್ ಒಂದ್ ದಾರಿ ಇದೆ, ಇಲ್ಲಂತಿಲ್ಲ. ಬಟ್ ಏನಾಗ್ತಾ ಇದೆ, ಈ ಜಂಕ್ ಫುಡ್ ನ ಮಕ್ಕಳಿಗೆ ಜಾಸ್ತಿ ಬಾಯಲ್ಲಿ ಟೇಸ್ಟ್ ಕೊಡ್ತಾ ಇದೆ. ಮಕ್ಕಳು ಮನೇಲಿ ಮಾಡಿರೋ ಫುಡ್ ಜಾಸ್ತಿ ಏನು ಇಷ್ಟಪಟ್ಟು ತಿನ್ನೋದಿಲ್ಲ. ಆದ್ರಿಂದ ಇವಾಗ ಒಂದ್ ಮದ್ವೆಗಳಿಗೆ ಹೋಗಿರ್ತೀವಿ. ಮದ್ವೆಗಳಿಗೆ ಹೋದಾಗ ಏನಾಗುತ್ತೆ, ಮಕ್ಕಳು ಊಟ ಬಿಟ್ಟು ಜಂಕ್ ಫುಡ್ ಕಡೆನೆ, ಆ ಕಡೆ ಪಾನಿಪುರಿ, ಬೇಲ್ಪುರಿ ಅದೆಲ್ಲ ಇವಾಗ ಶೋ ಆಫ್ ಆಗ್ಬಿಟ್ಟಿದೆ. ಇವಾಗ ದುಡ್ಡಿರೋರು ಮಾಡ್ತಾರೆ, ಬಟ್ ಇವಾಗ ಅಂತ ಫುಡ್ ಜಾಸ್ತಿ ಆಗಿದೆ. ಅದನ್ನ ತಿಂದ್ಬಿಟ್ಟು ಊಟದ ಕಡೆ ಗಮನ ಇಲ್ಲ. ಯಾರು ಅನ್ನ ಸಾಂಬಾರು ಸ್ವೀಟು ಏನು ಮಕ್ಕಳು ತಟ್ಟೆನಲ್ಲಿ ಹಾಕಿಸ್ಕೊಂಡ್ರು ಕೂಡ ಅದು ಎಲ್ಲ ಬಿಟ್ಟು ವೇಸ್ಟ್ ಮಾಡ್ತಾರೆ. ಜಂಕ್ ಫುಡ್ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂತ ಇದ್ದಾರೆ. ಆಮೇಲೆ ನೋಡಿ, ಇವಾಗ ನಮ್ಮ ಇಲ್ಲಿ ಸರ್ಜಾಪುರದಲ್ಲಿ ಇದು ಇದೆ, ಯಾವ್ದು ಡಿಮಾರ್ಟ್ ಇದೆ. ಈಗ ನಿಮ್ ಕಂಪ್ಲೇಂಟ್ ಹೇಳಿ. ಅಲ್ಲ, ಈಗ ನೀವ್ ಎಷ್ಟೊತ್ತು ಹೇಳಿದ್ರಲ್ಲ, ಇದನ್ನೆಲ್ಲ ನಾವು ಆಲ್ರೆಡಿ ಅವಾಗಿಂದಲೂ ಮಾತಾಡ್ತಾ ಇದೀವಿ. ಏನ್ ಮಾಡ್ಬೋದು ಅಂತೀರಿ ಕೊನೆದಾಗಿ? ಅಂದ್ರೆ ಮೇಡಮ್, ಇವಾಗ ಜಂಕ್ ಫುಡ್ ಅನ್ನೋದು ಫಸ್ಟ್ ನೀವು ಮೀಡಿಯಾದವ್ರು ಅದನ್ನ ಸ್ಟಾಪ್ ಮಾಡಿ. ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಜಂಕ್ ಫುಡ್ ನೋಡ್ತೀರಿ ಶೋಭಾ ಅವರೇ? ಮಧ್ಯಾಹ್ನದ ಹೊತ್ತು ಡಾಕ್ಟರ್ ಲೈವ್ ಮಾಡಿ ಅದನ್ನ ತಿನ್ಬೇಡಿ ಹಂಗ್ ಮಾಡ್ತೀವಲ್ಲ, ಡಾಕ್ಟರ್ ಲೈವ್ ತೋರಿಸ್ತೀವಲ್ಲ, ಅದನ್ನ ನೋಡಲ್ವ ನೀವು? ಒಳ್ಳೆ ಸುದ್ದಿ ತೋರಿಸ್ತೀವಲ್ಲ, ಅದನ್ನ ನೋಡಲ್ವ ನೀವು? ಓಕೆ, ಇರ್ಲಿ ಬಿಡಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರಿ, ಮಾತುಕತೆ ಮುಂದುವರ್ಸೋಣ. ಮಹೇಶ್ ಸರ್, ಇನ್ನೊಂದು ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸಿಹಿ ತಿಂಡಿಗಳು, ಕರೆದ ತಿಂಡಿಗಳನ್ನ ತಿಂತಾ ಇದ್ವಿ. ಬಟ್ ಈಗ ನಮಗೆ ಪ್ರತಿನಿತ್ಯ ಬೇಕು ಅದು ಅನ್ನೋ ಹಂಗಾಗ್ಬಿಟ್ಟಿದೆ. ನಾನು ಎಣ್ಣೆ ಯೂಸೇಜ್ ಕೂಡ ನಿಮಗೆ ಹೇಳ್ತಾ ಇದ್ದೆ, ನಂಬರ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಈ ಕಡೆ ಮಕ್ಕಳು ಸ್ಕೂಲಿಂದ ವಾಪಸ್ ಮನೆಗೆ ಬಂದಾಗ ಸ್ನ್ಯಾಕ್ಸ್ ಅಂತ ತಟ್ಟೆಯಲ್ಲಿ ಬೇಡವಾಗಿರೋದು ಕೊಡ್ತಾ ಇದ್ದಾರೆ. ಆಮೇಲೆ ವಾರದಲ್ಲಿ 2 ರಿಂದ 3 ದಿನ ಹಬ್ಬ ಮಾಡ್ತಾ ಇದೀವಿ ಮನೇಲಿ ನಾವು. ಹಬ್ಬದ ಹೆಸರಲ್ಲಿ ಅಥವಾ ತಿನ್ನೋ ಹೆಸರಲ್ಲಿ ಬರೀ ಬೇಡವಾಗಿರೋದನ್ನ ತಿಂತಾ ಇದೀವಿ. ಹೆಂಗೆ, ಯಾರ್ದು ಅಗೇನ್ ಚೇಂಜ್ ಆಗಿರೋದು ನಾವೇ? ಯಾಕೆ ಚೇಂಜ್ ಆಗ್ತಾ ಇದೀವಿ ಈ ಪ್ರಮಾಣದಲ್ಲಿ ಅಂತ? ಮೇಡಮ್, ನನ್ನ ರಿಕ್ವೆಸ್ಟ್ ಏನಂದರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಈಗ ಫುಡ್ ಡಿಪಾರ್ಟ್ಮೆಂಟಲ್ಲೆಲ್ಲ ಹೋಗ್ಬಿಟ್ಟವರು ಯಾವ ಆಯಿಲ್ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಲ್ಲಿ ಏನಾರು ಚೆಕ್ ಮಾಡ್ತಾರಾ ಹೇಳಿ? ಈಗ ಚೆಕ್ ಮಾಡಿದ್ರೆ ಅದರಲ್ಲಿ ಏನಿದೆ ಎಂತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾವಂತೂ ತರಿಸ್ತಾ ಇರೋದು ಮೇಡಮು ಕಡಲೆಕಾಯಿ ಎಣ್ಣೆ ತರಿಸ್ತೀವಿ, ಕೊಬ್ಬರಿ ಎಣ್ಣೆ ತರಿಸ್ತೀವಿ. ನಾವಂತೂ ಬೇರೆ ಆಯಿಲ್ ಯೂಸ್ ಮಾಡಲ್ಲ, ನಾವು ಡೈರೆಕ್ಟ್ ಗಾಣದಿಂದಲೇ ತರಿಸ್ತೀವಿ. ಅವ್ರ ಹತ್ರ ದುಡ್ಡಿದೆ, ಅವರು ಲೀಟ್ರಿಗೆ 500 ರೂಪಾಯಿ ಕೊಟ್ಟು ತರಿಸ್ತಾರೆ. ಬಡವ್ರು ಏನ್ ಮಾಡ್ಬೇಕು? 200 ರೂಪಾಯಿ ಆಯಿಲ್ ನಲ್ಲೇ ತಿಂಗಳು ಜಾಸ್ತಿ ಇದೆಯಲ್ಲ ಮೇಡಮ್. ನೀವು ಹಳ್ಳಿ ಕಡೆ ಹೋಗ್ಬಿಟ್ಟು ನಾವು ಕಡಲೆಕಾಯಿನೇ ಪರ್ಚೇಸ್ ಮಾಡ್ರಿ, ಶೇಂಗಾನೇ ಪರ್ಚೇಸ್ ಇದು ಕೊಬ್ಬರಿನೇ ಪರ್ಚೇಸ್ ಮಾಡ್ರಿ, ಅದನ್ನ ಗಾಣಕ್ಕೆ ತಗೊಂಡೋಗ್ಬಿಟ್ಟು ಹಾಕ್ಸ್ಬಿಟ್ರೆ ಅದಕ್ಕೆ ಕೆಮಿಕಲ್ ಇದನ್ನ ಒಪ್ಕೊಳ್ತೀನಿ. ಏನು ಅಂದ್ರೆ ವೆರಿ ಸಿಂಪಲ್ ನೋಡಿ, ಒಂದು ಸೂರ್ಯಕಾಂತಿ ಬೀಜ ಕೆಜಿಗೆ ಎಷ್ಟಿದೆ ಹಣ? ಏನಿಲ್ಲ ಅಂದ್ರೆ ಒಂದು 500 ರಿಂದ 600 ರೂಪಾಯಿ ಇರುತ್ತೆ. ಬಟ್ ಅದೇ 1 ಲೀಟರ್ ಎಣ್ಣೆ ಅದು ಬರೀ 200 ರೂಪಾಯಿಗೆ ಸಿಗ್ತಾ ಇದೆ ಅಂದಾಗ ನಾವ್ ಏನ್ ತಿಂತಾ ಇದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಬಟ್ ಇದೇ ಆಯಿಲ್ನ ನಾವು ಅವಾಗಿಂದಲೂ ತಿನ್ಕೊಂಡು ಬರ್ತಾ ಇದೀವಿ, ಏನೂ ಆಗಿಲ್ಲ. ಬಟ್ ಈಗ ಯಾಕೆ ಸರ್ ಎಣ್ಣೆ ಮೇಲೆ ಇಷ್ಟೊಂದು ಆರೋಪಗಳು ಕೇಳಿ ಬರ್ತಾ ಇದೆ ಆಯಿಲ್ ಬಗ್ಗೆ? ಸೊ ಬೇಸಿಕಾಗಿ ಈ ಯೂಸೇಜ್ ಏನ್ ಜಾಸ್ತಿ ಆಗಿದೆ, ಎಲ್ಲ ರಿಫೈನ್ಡ್ ಆಯಿಲ್ಸ್. ಓಕೆ, ರಿಫೈನ್ಡ್ ಆಯಿಲ್ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಎಣ್ಣೆ, ಇವ್ರಿಗೆ ಸರ್ ಹೇಳ್ತಾ ಇದ್ರು ಗಾಣದ ಎಣ್ಣೆ ಅಂತ ಹೇಳಿ. ಓಕೆ, ಅದು ಏನಾಗುತ್ತೆ ಅನ್ಫಿಲ್ಟರ್ಡ್ ಆಯಿಲ್, ದಟ್ ಈಸ್ ದ ರೈಟ್ ಆಯಿಲ್ ಟು ಯೂಸ್. ಬಟ್ ಇಲ್ಲಿ ರಿಫೈನ್ಡ್ ಆಯಿಲ್ ಏನಾಗುತ್ತೆ, ಪ್ರೊಸೆಸಿಂಗ್ ಹೋಗುತ್ತೆ, ತೆಗೆದಿರ್ತಾರೆ, ಫಿಲ್ಟರ್ ಮಾಡ್ತಾರೆ, ಅದರಲ್ಲಿ ಡಿಯೋಡರೈಸ್ ಮಾಡ್ತಾರೆ, ಸಾಲ್ವೆಂಟ್ಸ್ ಮಿಕ್ಸ್ ಮಾಡ್ತಾರೆ. ಇಸ್ ನಥಿಂಗ್ ಬಟ್ ಅಗೇನ್ ಕೆಮಿಕಲ್ಸ್ ಗೋಯಿಂಗ್ ಟು ದ ಬಾಡಿ. ಓಕೆ,
ಸೊ ಈಗ ನೀವು ಪ್ರೈಸ್ ಫ್ಯಾಕ್ಟರ್ ತಗೊಳ್ಳಿ. ಈಗ ಎಕ್ಸಾಂಪಲ್ 1 kg ಕಡಲೆಕಾಯಿ ಬೀಜ 130ರಿಂದ 150 ರೂಪಾಯಿ ಇದೆ. 1 kg ಎಣ್ಣೆ ಬೇಕಂತ ಹೇಳಿದ್ರೆ ಕನಿಷ್ಠ 3 kg ಹಾಕ್ಬೇಕಾಗುತ್ತೆ. 1 kg ಕೊಬ್ಬರಿಯಲ್ಲಿ ಹಬ್ಬಬ್ಬ ಅಂದ್ರೆ 250ರಿಂದ 280 ಗ್ರಾಮ್ ಎಣ್ಣೆ ಸಿಗ್ಬೋದು ಅಷ್ಟೇ ನಮಗೆ, ನಾನು ನೋಡಿರೋ ಹಂಗೆ. ಬಟ್ ಎಲ್ಲಿ ಸಿಗ್ತಾ ಇದೆ? 200 ರೂಪಾಯಿಗೆ 1 ಲೀಟರ್ ಎಣ್ಣೆ ಸಿಗ್ತಿದೆ ಅಂದ್ರೆ ಅದ್ರಲ್ಲಿ ಏನ್ ಬರುತ್ತೆ ಅಂತ ನಾವೇ ಒಂದ್ಸತಿ ನಮಗೆ ಕೇಳ್ಕೋಬೇಕಾಗುತ್ತೆ. ಓಕೆ, ಒಂದು ಮತ್ತೆ ನಿಮ್ಮ ಪ್ರಶ್ನೆ ಇದ್ದಿದ್ದು ಮೂಲಭೂತ ಪ್ರಶ್ನೆ ಬೇಸಿಕ್ ಆಗಿ ನೀವು ಹೇಳಿದ್ದು ಯಾಕೆ ಸಿಹಿ ತಿಂಡಿ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿವಸ ಅಂತ. ಮೊದಲನೇದು ನಾವು ಖರೀದಿ ಮಾಡುವಂತ ಪದ್ಧತಿ ಚೇಂಜ್ ಆಗಿದೆ. ಮುಂಚೆ ಏನಾಗ್ತಿತ್ತು, ಒಂದ್ ಚೀಟಿ ಕೊಟ್ಬಿಟ್ಟು ಒಂದು ಅಂಗಡಿಗೆ ಬರ್ತಾ ಇದ್ವಿ, ತಂದು ಕೊಡ್ತಾ ಇದ್ರು, ಅದು ತಿಂಗಳ ಬಡ್ಜೆಟ್. ಇವತ್ತು ಆಗಲ್ಲ, ಫ್ಯಾಷನ್ ಆಗಿ ಒಂದು ಟ್ರಾಲಿ ತಗೊಂಡ್ ಹೋಗ್ತೀವಿ, ಅದನ್ನೆಲ್ಲ ತುಂಬ್ಕೊಂಡ್ ಬರ್ಬೇಕು. ಮೊದಲನೇದು ಎಂಟ್ರೆನ್ಸ್ ಹೋಗಿದ ತಕ್ಷಣ ಯಾವುದೇ ಶಾಪ್ಗೆ ಹೋಗಿ ಬೈ 1 get 1 ಫ್ರೀ ಸ್ವೀಟ್ ಬಾಕ್ಸ್ಗಳು ಹಿಂಗ್ ತಗೊಂಡ್ ಹಾಕೊಳ್ಳೋದೇ ಫಸ್ಟ್. ಓಕೆ, ಹಣ್ಣು ತರಕಾರಿ ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ನೋಡಿ ಸರ್ ಎಷ್ಟು ಚೆನ್ನಾಗಿರುತ್ತೆ. ಹಣ್ಣು ಅಂದ್ರೆ ತೀರಾ ಬೇಕೇ ಬೇಕು, ನಾವೇನ್ ತಗೊಳಕ್ ಬಂದಿರ್ತೀವಿ ಅದು ಸೂಪರ್ ಮಾರ್ಕೆಟ್ ನ ಕೊನೆಯದಾಗಿರುತ್ತೆ. ಮಕ್ಳಿಗೆ ಏನ್ ಬಹಳ ಬೇಗ ಈಸಿಯಾಗಿ ತಗೋಬೇಕು ಅನ್ಸುತ್ತೆ, ಅದನ್ನೆಲ್ಲ ಬೈ 1 get 1 ಫ್ರೀ ನೀವು ಹೇಳ್ದಂಗೆ ಮುಂದಿಟ್ಟಿರ್ತಾರೆ. ಸ್ಟ್ರಾಟಜಿ ಅದು, ನಾವು ಯಾಮಾರ್ತಾ ಇದೀವಿ ಅದರಲ್ಲಿ. ಈಗ ಖರೀದಿದಾರರ ಶಕ್ತಿನೂ ಜಾಸ್ತಿ ಆಗಿದೆ. ಆಸ್ ದ ಡೆವಲಪಿಂಗ್ ನೇಷನ್ ಶಕ್ತಿ ಜಾಸ್ತಿ ಆಗಿದೆ, ಬಯರ್ಸ್ ಕೆಪಾಸಿಟಿ. ಅವ್ರು ಏನ್ ಮಾಡ್ತಾರೆ, ಸಿಕ್ಕಿದೆಲ್ಲ ಹಾಕೋಬರೋದು, ಮನೇಲಿ ಸ್ಟಾಕ್ ಮಾಡ್ಕೊಳ್ಳೋದು. ಈಗ ಬೇಕಾದ್ರೆ ಒಂದು ಸಿಂಪಲ್ ಆಗಿ ಟ್ರೈ ಮಾಡಿ, 1 ವಾರ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಏನೇನು ಸ್ವೀಟ್ಸ್ ಇದೆ ತೆಗೆದು ಎಲ್ಲ ಆಚೆ ಇಟ್ಬಿಡಿ. ಓಕೆ, ತಿನ್ನುವಂಥ ಪ್ರಮಾಣನೇ ಕಮ್ಮಿ ಆಗುತ್ತೆ. ಯಾವಾಗ ನನ್ನ ಕಣ್ಮುಂದೆ ಇರುತ್ತೋ ಆವಾಗ ನನ್ನ ಮೈಂಡ್ ಸ್ಟಾರ್ಟ್ ಮಾಡುತ್ತೆ, ಓಕೆ ಅದು ತೆಗಿಬೇಕು. ಓಕೆ, ಎಕ್ಸಾಂಪಲ್ ಈಗ ಕ್ರಿಸ್ಮಸ್ ಬರ್ತಿದೆ. ಓಕೆ, ಭಾಳಷ್ಟು ಜನ ಕೇಕ್ಗಳು ಕೊಡ್ತಾರೆ. ಓಕೆ, ಕೇಕ್ ಇದ್ರೆ ನಿಮಗೆ ಮನ್ಸಾಗುತ್ತೆ ತಿನ್ನಬೇಕು ಅಂತ. ಮನೇಲಿ ಇಲ್ದೇನೆ ಇದ್ರೆ ಅದ್ರ ತಲೆ ಕೂಡ ಬರಲ್ಲ, ಹೋಗಿ ಓಡೋಗಲ್ಲ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದು ಮೇಜರ್ಲಿ ಅಡಿಗೆ ಮನೆ ಕ್ಲೀನ್ ಆಗಿ ಇಟ್ಕೋಬೇಕು, ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಅರ್ಥ.